Baba Falls 100 out of 100. Baba Falls. ಗುಡ್ ಮಾರ್ನಿಂಗ್. ಆಲ್ಮೋಸ್ಟ್ 6 ಗಂಟೆ ಆಗ್ಯದ. ಆಲ್ರೆಡಿ ಧಾರವಾಡದೊಳಗೆ ಬೆಳಗ್ಗೆ ಬಂದುಬಿಟ್ಟದ. ಭಾಳ ದಿನ ಅದನ್ನು ನಾವು ವ್ಲಾಗ್ ಮಾಡಕತ್ತೀನಿ. ಐ ನೋ ಭಾಳ ಹ್ಯಾಪಿ ಡೇ, ಯಾಕಂದ್ರೆ ಅಗೇನ್ ಐ ಆಮ್ ಟ್ರಾವೆಲಿಂಗ್, ಎಸ್ಪೆಷಲಿ ಮಾನ್ಸೂನ್ ರೈಡಿಂಗ್. ಸೊ ಅದಕ್ಕೆ ಎಲ್ಲಿ ಹೊಂಟೀನಿ ಏನಂತ ಹೇಳಿ ಹೋಗ್ತಾ ಹೇಳೋಣ. ಇಲ್ಲ, ಆ್ಯಕ್ಚುಲಿ ಹೇಳೇ ಬಿಡ್ತೀನಿ. ನಾನು ಎಲ್ಲಿ ಹೊಂಟೀನಿ ಅಂದ್ರೆ ಬಾಬಾ ಫಾಲ್ಸಿಗೆ ಹೊಂಟೀನಿ. ಸೊ ಎವ್ರಿಥಿಂಗ್ ಐ ಇನ್ಕ್ಲೂಡ್. ಸೊ ಇಷ್ಟೊತ್ತಿನ ಮಳೆ ಇತ್ತು, ಈಗ ಸ್ವಲ್ಪ ಸ್ಟಾಪ್ ಆಗಿದ್ದಕ್ಕೆ ಚಾಲು ಮಾಡಿಗತ್ತದ ರೈಡಿಗೆ. ಸೊ ಲೆಟ್ಸ್ ಗೋ. ಸ್ಟಾಪ್. ಈಗ ನಾವು ಇರೋದು ಲೈಕ್ ಪೆಟ್ರೋಲ್ ಸ್ಟೇಷನಿಗೆ. ಲೈಕ್ ಫುಲ್ ಗಾಳಿ. ಗೋಯಿಂಗ್ ಗುಡ್. ತೋರಿಸ್ತೀನಿ, ಟ್ರೈ ಮಾಡ್ತೀನಿ. ಬಿಕಾಸ್ ಮಳೆ ಭಾಳ ಇರೋದಕ್ಕೆ ನನ್ನ ಫೋನ್ ಹೊರಗೆ ತೆಗಿಲಿಕ್ಕೆ ನಂಗೆ ಹೆದರಿಕೆ. ಅದನ್ನು ಬಿಟ್ಟರೆ ಎವ್ರಿಥಿಂಗ್ ಈಸ್ ಗೋಯಿಂಗ್ ಸ್ಮೂತ್. ಫಸ್ಟ್ ಸ್ಟಾಪಿಗೆ ಬಂದಿರೋದು ಪೆಟ್ರೋಲ್. ನಾ ಯಾಕೋ ಭಾಳ ಚಂದ ಕಾಣ್ಲಿಕತ್ತೀನಿ ಕ್ಯಾಮ್ರಾದಾಗ ಇವತ್ತು. ಓಕೆ, ನಾವು ದೇವ್ರಂಗೆ ಒಂದು ಅಂಗಡಿ ಸಿಕ್ಕದ್ರಿ, ಇಷ್ಟು ಚಂದ. ಲೈಕ್ ನಂಗೆ ಅನ್ನಿಸ್ತೇನೋ ಒಂದು ಅವಲಕ್ಕಿ ಆರ್ ಸಮಥಿಂಗ್ ಉಪ್ಪಿಟ್ಟೇನೋ ಇರ್ಬೋದು ಅಂತ. ಏನೇನೆಲ್ಲ ಆಪ್ಷನ್ಸ್, ಲೈಕ್ ಬೋಂಡಾ ಸಾಂಬಾರ್, ಇಡ್ಲಿ ಸಾಂಬಾರ್, ಎಲ್ಲ ಆಪ್ಷನ್ಸ್. ಐ ಥಿಂಕ್ ಬೆಳಿಗ್ಗೆ ನಾಷ್ಟ. ಈಗ ಆಲ್ಮೋಸ್ಟ್ 7:30 ಆಗಿದೆ. ನಾ ಇದನ್ನು ತೆಗಿಯೋಂಗಿಲ್ಲ, ಬಿಕಾಸ್ ತೆಗೆದ್ರೆ ಫುಲ್ ಎಲ್ಲ ನೀರು ಆಗ್ತದೆ. ಸೊ ಅದಕ್ಕೆ ವಿಲ್ ಹ್ಯಾವ್ ನಾಷ್ಟ. ನಾವು ಇಲ್ಲಿ ವಿಡಿಯೋ ಮಾಡೋದಕ್ಕೆ ಅವು ಆ್ಯಕ್ಷನ್ ಮಾಡಿ ಕಟ್ಟಾವ ಗಿಡಗಳು. ಈ ಕಡೆ ಹೊಳ್ಳಿ, ಈ ಕಡೆ ಬಾ. ಹಿಂಗೆ ವ್ಯೂ ತೋರಿ. ವ್ಯೂ ನಾಗಿದೆ. ಹಾಂ, ದಾರಿ ಒಳಗಿದೆ. ಈಗ ನಾವು ಬಂದಿರೋದು ಆಲ್ಮೋಸ್ಟ್ ಮಹಾರಾಷ್ಟ್ರನ. ಸೊ ರ್ಯಾಂಡಮ್ ಆಗಿ ನಿಲ್ಸೋದು. ಓಕೆ, ಬರೀ ರ್ಯಾಂಡಮ್ ವಿತ್ ವ್ಯೂ ನೋಡ್ರಿ. ಲೈಕ್ ಖರೆ ಹೇಳ್ತೀನಿ, ಕ್ಯಾಮ್ರಾ ಜಸ್ಟಿಫಿಕೇಶನ್ ಮಾಡೋದೇ ಇಲ್ಲ ಈ ವ್ಯೂ. ಲೈಕ್ ಇಲ್ಲಿ ಇರೋದಕ್ಕೆ ಇದಕ್ಕೆ ಸೋ ಗುಡ್. ಸಿ, 1 ತಾಸು ಜರ್ನಿ ಅದ, ಬಟ್ ಈ ವ್ಯೂ ಅಲ್ಲ ನಂಗೆ ತಿನ್ನೋಂಗಾಗಲಿದೆ ಈ ವ್ಯೂ. ಹಂಗಷ್ಟು ಚಲೋ ಅದು. ಸಾಕ್ಸ್ ತೈಸ್ಕೊಂಡೆ. ಶಿಟ್, ನಾ ಸಾಕ್ಸ್ ತೈಸ್ಕೊಂಡೆ. ವಾ ಭಾರಿ. ನಾವು ಇಷ್ಟೊತ್ತನ ಇಷ್ಟು ಮಳೆಯಾಗ ನೆನೆದು ಎಲ್ಲ ನನ್ನ ಕ್ಯಾಪ್ ನೆನಿತ್ತು. ವಿ ವಾಂಟೆಡ್ ದಟ್. ಲೈಕ್ ನಾ ಅಮ್ಮನ ಫೋನ್ ಬಂದು ತಡಿಲ್ಲ. 10 minutes later. ಆವದು ಒಂದು ಶಾರ್ಟ್ ಬೇಕಾಗಿದೆ. ಆ ಶಾರ್ಟ್ ಸಂಬಂಧ ರೋಡ್ ಒಳಗೆ ನಾ ಅಮ್ಮಗಿನ ಹೆಂಗೆ ಕಂಗಾಲ್ಗತ್ತೆ ನಿಂತೀನಿ ನೋಡ್ರಿ. ಓಕೆ, ಲೈಕ್ ದಿಸ್ ಇಸ್ ದ ವ್ಯೂ ವಿ ವಾಂಟೆಡ್. ಸಿ, ಲೈಕ್ ಹಿಂಗೆ ಇದೇ ಟೈಪ್ ವಿಡಿಯೋ ಬೇಕಾಗಿತ್ತು. ಅದು ನೀವು ನೋಡ್ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಒಳಗೆ ಗೌರೀಸ್ ಕ್ಯಾಲ್ರಿ ಅಂತ ಹೇಳಿದ, ಅದು ಫಾಲೋ ಮಾಡಿ. ಈಗ ನೋಡ್ರಿ ವ್ಯೂ ಹೆಂಗಿದೆ ಈಗ. Baby, read the fine print. I've got baggage and it's all Gucci. Don't get too. Next. ಏನಾಯ್ತು? ನೀರು
ಅನ್ನಾಹುತ್ ರೈಡ್ ಇದು ಮತ್ತು ಇದೇನು ಮಾನ್ಸೂನ್ ರೈಡ್ ಅನ್ನಾಹುತ್ತದೆ ಬೈದವೆ ನನ್ನ ಹಾಲತ್ ಇದು ಸ್ವಲ್ಪ ಸ್ಲೋಪ್ ಆಗ್ತದೆ ಒಂಚೂರು ನಾವಿನ್ನೂ ಹೊಂಟಿವಿ ಲೈಕ್ ಎಷ್ಟು ಸ್ಟಾಪ್ ಮಾಡೀವಿ ಐ ಮೀನ್ ಲೆಕ್ಕನೇ ಇಲ್ಲ ಬಿಕಾಸ್ ಏನು ಚಂದ ಅದ ರೀ ಜಾಗ ನನ್ನ ಸಾಕ್ಸ್ ಎನಿವೇ ತೊಯ್ದಾವ ಸೊ ಘಟಾರ್ ಗಿಟಾರ್ ನೀರೇನು ನೋಡ್ಲೇ ಇದು ಸೊ ನೈಸ್ ಸ್ಟಂಟ್ ಎದಕ್ಕೆ ಬೇಕು ಏನು ಒಟ್ಟ ಗಾಡಿ ಜೋಡಿ ಫೋಟೋನ ಮುಗಿವಲ್ತು ದೇವ ಲೇ ನಾವಿನ್ನ ಮುಂದೆ ಹೋಗ್ಬೇಕು ಸುಮ್ಮನೆ ನಿಲ್ಲಿಸಿಲ್ಲೇ ಗಾಡಿ ಸಾಕು ಸಾಕ್ಸ್ ಹಾಳಾಗೋದು ನನ್ನ ಹೊಸವು ವಾವ್ ಓಕೆ ಹಂಗೇನಾದ್ರೂ ಆದ್ರೂ ವಿಲ್ ಫಿಗರ್ ಇಟ್ ಔಟ್ ತಲೆ ಕೆಡ್ಸ್ಕೋಬೇಡ ಓ ಆತು ಹಂಗ್ಯಾಕೆ ಕಿತ್ತಿತ್ತನದ ಓ ಇಟ್ ವರ್ಕ್ ಓ ಮೈ ಗಾಡ್ ಎಷ್ಟು ಫ್ರೀಕೋಟ್ ಆಗಿದೆ ಬ್ರೋ ನಲ್ಲಿ ನಂಗೆ ಖರೇನ ತಿಳಿವಲ್ತಾಗಿದ್ ಬಟ್ ನಂಗೆ ತಲೆಯಾಗ ಬಂದಿತ್ತು ಶೂ ದೊಡ್ಡದಲ್ಲ ಈಗ ಹತ್ತಿಕಿ ಅದ ಇದನ್ನ ಕಿತ್ತು ಬಂದ್ಬಿಟ್ಟದ ಶಿಟ್ ನಾ ಲಿಟ್ರಲಿ ಮಾಡ್ಕೊಂಡಿದ್ದೆ ನಂಗೆ ಶಿಟ್ ಬ್ರೋ ಐ ಥಿಂಕ್ ಅವನ್ ಬೂಟ್ಸ್ ಸ್ವಲ್ಪ ಜಾಸ್ತಿ ದೊಡ್ಡ ಅವ ಸೊ ಹಿಂಗಾಗಿ ಏನ್ ಮುರಿದಿತ್ಲಿ ಅದೇ कौन है ये लोग कहाँ से आते हैं ಅದು ಗೇರ್ದೇನೋ ಗೇರ್ ಪೆಡಲ್ ಏನೋ ಗೇರದ್ ಮುರಿದದ ಅಂಡ್ ಐ ಆಮ್ ಫೀಲಿಂಗ್ ಲೈಕ್ ವಿಲ್ ಫಿಗರ್ ಇಟ್ ಔಟ್ ಅಂಡ್ ಸಮಥಿಂಗ್ ಆಲ್ ಆಫ್ ಅ ಸಡನ್ ಫಿಕ್ಸ್ ಮಾಡಿದ ನನಗೆ ಅನ್ಸುತ್ತೆ ಲಿಟ್ರಲಿ ನಾ ಒಂದ್ಸಲಾನು ಮಾಡಕ್ ಹೋಗಿಲ್ಲ ಅಂತ ಏನು ಇಟ್ಸ್ ಓಕೆ ಏನಾರ ಒಂದು ಆಗ್ತಿರ್ತಾವ ಬಾ ಹೋಗೋಣ ಸರಿ ಬಾಜು ತಗೋತೀನಿ ಹಾಕ್ಲಿಕ್ಕೆ ಆಗೋಲ್ಲ ಐ ಥಿಂಕ್ ನಾನು ವ್ಲಾಗ್ ಇಲ್ಲ ಮಣ್ಣೊಳ ಮತ್ತೆ ಹೋತ್ ನನ್ನ ಕಾಲ ಈಗಾರ ತೊಳ್ಕೊಂಡ್ ಬಂದಿನ್ ಮತ್ತೆ ಹೋತ್ ಹೋಗ್ಲಿ ಬಿಡು ಹೋಗ ಮಾರ ಎರಡು ಸಲ ಮಾಡ್ಕೋತಿ ಓಕೆ ವಿ ಆರ್ ಬ್ಯಾಕ್ ಟು ಆನ್ ಬಾಬಾ ಹಿಲ್ ಆನ್ ಹಿಂಗೆ ಲೈಕ್ ಅಫ್ಕೋರ್ಸ್ ಎಲ್ಲರೂ ಗಾಡಿ ಯಾರು ಹೊಡಿತಿರ್ತಾರೋ ಅವ್ರಿಗೆ ಗೊತ್ತಿದ್ದೇ ಇರ್ತದೆ ಬಟ್ ಇವತ್ತು ಈ ಟೈಪ್ ಭಾಳ ಹೆವಿ ರೇನ್ ಆಗಬೇಕಾದ್ರೆ ಇದ್ರ ಮಜಾ ಬೇರೆ ಬಟ್ ಮುಂದೆ ವಿಜುವಲ್ಸ್ ಕಾಣ್ತಿರೋದಿಲ್ಲ ಅಷ್ಟು ಸೊ ಒಂದು ಸ್ವಲ್ಪ ಕೇರ್ಫುಲ್ ಆಗಿ ಹೊಡೀರಿ ಓಕೆ ಒಂದು ಸ್ವಲ್ಪ ಕೇರ್ಫುಲ್ ಆಗಿ ಹೊಡೀರಿ ಅಷ್ಟೇ ಇನ್ನು ನಮ್ದು ಹಾಫ್ ಆನ್ ಅವರ್ ಅದ ದಿಸ್ ಈಸ್ ಹೌ ದ ವ್ಯೂ ಲುಕ್ಸ್ ಈ ರೋಡಿಗೆ ನೀವೇನಾದರೂ ಈ ಕಡೆ ಬಂದಿದ್ರಂದ್ರೆ ಇಲ್ಲಿ ಒಂದು ಒಳಗೆ ರೋಡ್ ಹೋಗ್ತದೆ ಇದನ್ನು ಡೌಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಇದೇ ರೋಡ್ ಅದು ಇದಕ್ಕೆ ಬಾಬಾ ಹಿಲ್ಸಿಗೆ ಹೋಗೋದು ಸೊ ಅಂದ್ರೆ ಲೈಕ್ ಕಚ್ಚಾ ರೋಡ್ ಅದ ಎಕ್ದಮ್ ಅದು ಡೌಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಜಸ್ಟ್ ಗೋ ವಿತ್ ಇಟ್ ನಿಮಗೆ ಅದು ಗೂಗಲ್ನು ಹೇಳ್ತದೆ ಲೈಕ್ ಅದು ಮ್ಯಾಪ್ಸ್ ಬಟ್ ಇದು ಕರೆಕ್ಟ್ ರೋಡ್ ಈ ರೋಡಿಂದ ಅದಾಳೆ ನಿಮಗೆ ಇಲ್ಲಿಂದ ಹೋಗಬೇಕು ಇದು ಕರೆಕ್ಟ್ ಅಂತ ಏನು ಹೇಳಿ ಹೋಗಿದ್ನಲ್ಲ ದ್ಯಾಟ್ ಈಸ್ ರಾಂಗ್ ಡೋಂಟ್ ಗೋ ಹಂಗೆ ಹೋಗ್ಲಿಕ್ಕೆ ಹೋಗ್ಬೇಡ್ರಿ ಸೀದಾ ಹೋಗ್ರಿ ಐ ಮೀನ್ ಇಷ್ಟದು ಭಯಾನಕ ಇತ್ತಲ್ಲಿ ಒಳಗೆ ಬಿಕಾಸ್ ಲೈಕ್ ಎಲ್ಲ ಕಡೆ ಸೈನ್ಸ್ ಹಾಕ್ಯಾರ ಅವ್ರು ವೈಲ್ಡ್ ಅನಿಮಲ್ಸ್ ಅಂತ ಹೇಳಿ ಸೊ ತೋರಿಸ್ತೀನಿ ನಾನು ನಿಮಗೆ ಯಾವ ಟೈಪ್ ಅದ ಇಲ್ಲ ಏರಿಯಾ ಅಂತ ಸೊ ನಾವು ಲಿಟ್ರಲಿ ಕಾಡಿನ ಒಳಗೆ ಹೋಗ್ಬಿಟ್ಟಿದ್ವಿ ಗೂಗಲ್ ಕರೆಕ್ಟಾಗಿ ತೋರಿಸ್ಲಿಕ್ಕತ್ತಿತ್ತು ಬಟ್ ರೈಟ್ ಎಲ್ಲ ದಾರಿ ಎಲ್ಲ ರಾಂಗ್ ಇತ್ತು ಸೊ अरे कहना क्या चाहते हो ಡೋಂಟ್ ಟ್ರಸ್ಟ್ ದ ಮ್ಯಾಪ್ಸ್ ಆಲ್ವೇಸ್ ಗೋ ವಿತ್ ಯಾರು ಈಗ ಒಬ್ರು ಯಾರೋ ಸಿಕ್ಕಿದ್ರಿ ಲೋಕಲ್ ಸೊ ಅವ್ರು ಹೇಳಿದ್ದಕ್ಕೆ ಇಟ್ಸ್ ಓಕೆ ಅದರ್ವೈಸ್ ನಾವು ಪೂರ್ತಿ ತಪ್ಪಿಸ್ಕೊಂಡ ಬರ್ತಿದ್ವಿ ಓಕೆ ಈಗ ನೀವೇ ಹೊಂಟೀವಿ ಟೈಮ್ ಈಗ 10:30
ಇದಿನ್ನ ಬಾಬಾ ಫಾಲ್ಸ್ ಅಲ್ರಿ, ರೋಡ್ನ್ಯಾಗ ಹೋಗೋದು ಒಂದು ಅಂದ್ರೆ ಲೈಕ್ ಒನ್ ಆಫ್ ದ ಸೀನ್. ಎಷ್ಟು ಚಂದ ಅದ ನೋಡ್ರಿ ಇಲ್ಲಿ. ವಿ ಆರ್ ಆಲ್ಮೋಸ್ಟ್ ಹಿಯರ್, ಲೈಕ್ ಆಲ್ಮೋಸ್ಟ್. ವಾವ್, ನೈಸ್. ಕನ್ನಡ ಒಳ ಬರ್ದಿದ್ರಲ್ಲಿ ನಾ ತೋರಿಸ್ಬೇಕಾಗಿತ್ತು. ಮಹಾರಾಷ್ಟ್ರದೊಳಗೆ ಕನ್ನಡ ಯೂಸ್ ಮಾಡೋದು, ಮಹಾರಾಷ್ಟ್ರದೊಳಗ ಕನ್ನಡದ ಎಸ್ಪೆಷಲಿ ಬರ್ದಿರೋದು ನೋಟ್. ಏನ್ ಹೇಳಿದೆ ಮತ್ತೆ ಇಲ್ಲ ಎಂಟ್ರಿ ಇದ ಅಂತ ಹೇಳಿ ಮತ್ತೆ ಜೈ ಮಹಿಷ್ಮತಿ ಸಾಮ್ರಾಜ್ಯಂ. ಮಾಹಿಷ್ಮತಿ ಸಾಮ್ರಾಜ್ಯಂ. ನನ್ನ ಧ್ವನಿ ನಿಮಗೆ ಕೇಳಿಸ್ತದೋ ಇಲ್ಲೋ ಗೊತ್ತಿಲ್ಲ. ಬಾಬಾ ಹಿಲ್ಸ್ ಅಂತ ಏನದಲ್ಲ, ಇದು ಲಾಸ್ಟಿಗೆ ಸಿಗುವಂಥ ಹಿಲ್. ಈಗ ಇಲ್ಲೇ ಹೋಗೋ ದಾರಿ ಒಳಗೆ ಟೋಟಲ್ 11 ಫಾಲ್ಸ್ ಅವ. ಸೊ 11 ಫಾಲ್ಸ್ ಒಳಗೆ ಇದು ಒಂದು ಲೈಕ್ ನಾ ಎಷ್ಟು ಕ್ಲೋಸ್ ಹೋಗ್ಬೋದು ಅಂತಂದ್ರೆ ಇಷ್ಟು ಕ್ಲೋಸ್. ಇಲ್ಲ ಒಂದ ಕಡೆ ನಿಲ್ಬೇಕು. ನೀವು ಒಂದ ಕಡೆ ನಿಂತು ನಾನು ಫೋಟೋ ಮೊಬೈಲ್ ಹಿಡಿಬೇಕಾ, ನಾವು ಸುಮ್ಮನೆ ನಡ್ಕೋತ. ನಾಟ್ ಜೋಕಿಂಗ್, ಬಟ್ ದಿಸ್ ಇಸ್ ದ ವ್ಯೂ. ಎಷ್ಟು ಚಂದದ ಅಲ್ರಿ. ಲೈಕ್ ಇಲ್ಲಿಂದನ ಈಗ ನಾ ಪಾಸ್ ಆಗೋದೆ ಆ್ಯಂಡ್ ಅದ ಮೇನ್ ವಿಡಿಯೋ. ವಾವ್, ಎಷ್ಟು ಚಂದದ ನೋಡಿದೆ. ನೋಡ್ರಿ, ಒಟ್ಟ ಮಾತು ಕೇಳುದಿಲ್ಲ. ತಲೆ ತೋರಿಸ್ಕೊಂಡು ಬಂದ್ ನೋಡು ಪೂರಾ ಇಂಥ ತಂಪ್ನ್ಯಾಗ. ಆ್ಯಸ್ ಯೂಶ್ವಲ್ ನನಗೆ ನೀರು ಕಂಡು ಕೂಡ ಜಗದ್ ಬಿಡು ಹಂಗೆ. ಆ್ಯಸ್ ಯೂಶ್ವಲ್ ನಾ ಹಂಗೆ ಇರಲಿ. ಅದೇನು ನಾವು ಎಲ್ಲಿ ತನ ಜೇನು ಹುಳಕ್ಕೆ ಏನೂ ತ್ರಾಸ ಕೊಡಂಗಿಲ್ಲ, ಅಲ್ಲಿ ತನ ನಾವು ನಮಗೂ ಏನೂ ಕೊಡಂಗಿಲ್ಲ. ಎಲ್ಲರೂ ಫೋಟೋ ತಗೊಳ್ಳೋದು ಇದೆ ಏನು? ಗಿಡ ಬೆಳೆದ್ಬಿಟ್ಟ. ಓ, ಇದೆ ಏನದು ಸೀನ್. ಇಲ್ಲೇ ನಿಂತು ಎಲ್ಲರೂ ತಗೋತಿರ್ತಾರಿ ಫೋಟೋ. ಯಾಕೆ ತಿಳಿಸಿ. ಆಮೇಲೆ ಮಂದಿದ್ದಾರೆ, ಅವ್ರ ಅಂಕಲ್ ಹೇಳಿದ್ರಲ್ಲ ಇದ್ದಾರ ಒಳಗಂತ. ನೈಸ್. ಇದು ಕರೆಕ್ಟ್ ಇದ ಬಾಬಾ ಫಾಲ್ಸ್, ಇದ ಲಾಸ್ಟ್ ಫಾಲ್ಸ್. ವೆಲ್ಕಮ್ ಟು ಬಾಬಾ ಫಾಲ್ಸ್. ಫೈನಲಿ ಲೈಕ್ ನಾವು ಹೋಗಿ ಹೋಲ್ ಥಿಂಗ್. ನೀವು ವೀಕ್ ಡೇಸ್ ಒಳಗೆ ಬಂದರೆ ಚಲೋ. ಇಲ್ಲೇ ವೀಕೆಂಡ್ಸ್ ಒಳಗೆ ಬಂದ್ರೆ ಐ ಥಿಂಕ್ ಭಾಳ ರಶ್ ಇರ್ತದೆ. ಆ್ಯಂಡ್ ಇವೊಂದು ವೀಕ್ ಡೇಸ್ ಇದ್ರೂ ಭಾಳ ಮಂದಿ ಇಲ್ಲಿ ಕಾಲೇಜ್ ಹುಡುಗರು ಇರ್ತಾರೆ. ಆಲ್ಮೋಸ್ಟ್ ಅದ ಮಿಡಲ್ ಏಜ್ ಯಾರೂ ಇಲ್ಲ ಆಲ್ಮೋಸ್ಟ್. ಎನಿವೆ, ಸೊ ಹೀಗಾಗಿ ಒಂಚೂರು ನೋಡ್ಕೊಂಡು ಮಾಡ್ಕೊಂಡು ಬರ್ರಿ. ಆ್ಯಂಡ್ ಆರಾಮ್ ಜಾಗ ಖರೇನ. ಸೊ
ಫುಲ್ ತೊಯ್ಸ್ಕೊಂಡಿನ ಎಕ್ದಮ್. ಆ್ಯಂಡ್ ಇಲ್ಲೇ ಸಣ್ಣ ಸಣ್ಣ ಹೋಟೆಲ್ ಇರ್ತಾವೆ ಲೈಕ್ ಹಿಂಗೆ ಹೋಗೋ ದಾರಿ ಒಳಗನ. ಫಸ್ಟ್ ಅಂಗಡಿನ ಅದ, ಅಲ್ಲೇ ಬಂದು ಕೂತೀವಿ ನಾವು. ಆ್ಯಂಡ್ ನಾವು ಬಂದು ಕೂತಿದ್ದಕ್ಕೆ ಅವರು ಸ್ವಲ್ಪ ಬೆಂಕಿ ಎಲ್ಲ ರೆಡಿ ಮಾಡಿಕತ್ತಾರೆ. ದಟ್ಸ್ ಸಚ್ ಅ ಸ್ವೀಟ್ ಗೆಸ್ಚರ್. ಆ್ಯಂಡ್ ವ್ಯೂ ಮಸ್ತ್ ಅದ. ಥಂಡಿ ಮಾತ್ರ ನಾವು ಥಂಡಿ, ಮಸ್ತ್ ಮಳಿ. ಬಾಬಾ ಫಾಲ್ಸ್ 100/100 ಮಸ್ತ್. ಆ್ಯಂಡ್ ಮನೆಯಿಂದ ಬೈ ದ ವೇ ಇಲ್ಲಿಗತ್ತೀವಿ ಸಿ. ಸೊ ನಾವಿಲ್ಲೇ ಫಸ್ಟ್ ಅಂಗಡಿಗೆನ ಬಂದಿದ್ವಿ. ನಾ ಇಲ್ಲೇ ಒಂದು ಆಲೂದು ಇದನ್ನು ತೊಗೊಂಡಿನಿ. ಆ್ಯಂಡ್ ಮನೆಯಿಂದ ತಂದಿದ್ದು ಒಂದು ಹೋಟೆಲ್ದಾಗ ಕೂತು ಇಲ್ಲಿಗೆ ಹತ್ತಿದ್ದು. ನೀವು ಪರ್ಪಸ್ಲಿ ಬಂದಿದ್ದು ಯಾಕಂದ್ರೆ ಬಿಕಾಸ್ ಆಫ್ ದ ವ್ಯೂ. ಎಷ್ಟು ಮಸ್ತ್ ಅದ, ಎಷ್ಟು ಚಂದದ. ಅಲ್ಲಿ ಒಂದು ಫಾಲ್ಸ್ ಕಾಣ್ಲಿಕ್ಕೆ ಬೆಳಿಗ್ಗೆಯಿಂದ ಈಗ ಆಲ್ಮೋಸ್ಟ್ 2:30-3 ಗಂಟೆ ಆಯ್ತು. ಮಸ್ತ್ ತಿಂದ್ವಿ ಆ್ಯಂಡ್ ನಿಮಗೆಲ್ಲ ವ್ಯೂ ನೋಡೇ ಇದ್ದೀರಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಇಲ್ಲಿ ತನಕ ನೀವೇನಾದರೂ ನೋಡ್ಲಿಕ್ಕತ್ತಿದ್ರೆ, ಇನ್ನೂ ತನಕ ನನ್ನ ವೀಡಿಯೋಸ್ ನೋಡ್ಕೋತಾನೆ ಇದ್ದಿದ್ರು, ಥ್ಯಾಂಕ್ ಯು ಸೋ ಮಚ್. ಹೊಸದಾಗಿ ಇತ್ತಂದ್ರೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಅವಾಗವಾಗ ಬಂದು ನಾನು ಪ್ರತ್ಯಕ್ಷ ಆಗಿ ನಿಮ್ಗೆ ಹೊಸ ಹೊಸ ಕಂಟೆಂಟ್ ಕೊಡ್ತಿರ್ತೀನಿ. ಅದಕ್ಕೆ ಅಫ್ಕೋರ್ಸ್ ನೀವಿದ್ದೀರಿ ಅಂತ ಹೇಳಿ ನಾ ಒಂದು ಮೋಟಿವೇಶನ್ ದ್ಯಾಟ್ ಈ ಟೈಪ್ ಆದಂಥ ವೀಡಿಯೋಸ್ ಮಾಡಲಿಕ್ಕೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಹೇಳೋದಿತ್ತಂದ್ರೆ, ಇಲ್ಲಿ ಬರಬೇಕಾದ್ರೆ ಒಂದು ನಮ್ಮ ಜೋಡಿ ಅಂದ್ರೆ ಗಪ್ಲ ಆದದ್ದೇನಂತಂದ್ರೆ ದ್ಯಾಟ್ ಒಂದು ಫಾರೆಸ್ಟ್ ಒಳಗೆ ಅದು GPS ತೊಗೊಂಡು ಹೋಗ್ತದೆ. ಲೈಕ್ ರೋಡ್ ಲೈಕ್ ಇಲ್ಲದ ಅಂತಂದ್ರೆ ಬಾಜುಕಿಂದ GPS ಒಳಗಿಂದ ಲಿಟ್ರಲಿ ಹಿಂಗೆ ಹೋಗ್ತದೆ. ಸೊ ಅದು ಒಂದು ತಪ್ಪು ದಾರಿ. ಅದು ಬಿಟ್ಟರೆ ಎಲ್ಲೂ ಏನೂ ಆಗಿಲ್ಲ. ಲೈಕ್ ನಾರ್ಮಲ್ ಹೆಂಗೆ ಆರಾಮ್ಸಿರಿ ಇರ್ತದೆ ಎಲ್ಲ ಓಕೆ ಇತ್ತು. ಅದು ಒಂದು ರೂಟ್ ಥ್ಯಾಂಕ್ ಗಾಡ್ ನಾವು ಇಮಿಡಿಯೇಟ್ ಗೊತ್ತಾಯ್ತು ದ್ಯಾಟ್ ಇದೇನು ರೂಟ್. ಇನ್ಫ್ಯಾಕ್ಟ್ ಕಾಣ್ಲಿಕ್ಕತ್ತಿತ್ತು ರೂಟ್ಸ್ ಹಿಂಗೆ. ಬಟ್ ಒಂದೇ ಏನಂತಂದ್ರೆ ಇಲ್ಲೇ ಗಾಡಿ ಅಡ್ಡಾಡಿದ್ದು ಒಂದು ಮಾರ್ಕ್ ಇರ್ತದೆ. ಆ ರೋಡ್ ಒಳಗೆ ಏನೂ ಮಾರ್ಕ್ ಇರಲಿಲ್ಲ. ಲೈಕ್ ನಂಗೆ ಒಂದು ಮೂಮೆಂಟಿಗೆ ಅನ್ನಿಸ್ತು ಯಾವುದು ಲಿಟ್ರಲಿ ಅವ್ರು ಎಲ್ಲ ಕಡೆ ಸೈನ್ಸ್ ಹಾಕ್ಯಾರ. ಲೈಕ್ ಟೈಗರ್ ರಿಸರ್ವ್ ಏರಿಯಾ ಆಲ್ ಸಮಥಿಂಗ್ ಹಂಗೆ. ಇಮ್ಯಾಜಿನ್ ಲೈಕ್ ಎಷ್ಟು ಹಾಲತ್ ಹೆದರಿಕೆ ಫೀಲಿಂಗ್ ಇತ್ತು ಅಂತ ಹೇಳಿ. ಅದು ಒಂದು ಬಿಟ್ರೆ ಉಳಿದದ್ದು ಎಲ್ಲ ಫಿಟ್ ಆ್ಯಂಡ್ ಫೈನ್ ಇತ್ತು. ಸೊ 100ಕ್ಕೆ ನಾನು 200 ಕೊಡ್ತೀನಿ ಪಾಯಿಂಟ್ಸ್. ಅಷ್ಟು ಚಂದ. ಆ್ಯಂಡ್ ಪರ್ಸ್ನಲಿ ನನಗೆ ಕಾರ್ ಡ್ರೈವ್ಗಿಂತ ಲೈಕ್ ಐ ಆಲ್ವೇಸ್ ಪ್ರಿಫರ್ ಬೈಕ್ ರೈಡ್. ಬಿಕಾಸ್ ನೀವೇನು ಎಕ್ಸ್ಪೀರಿಯನ್ಸ್ ಮಾಡ್ತೀರಿ ಅಲ್ಲ, ದಟ್ ಈಸ್ ಅಮೇಝಿಂಗ್. ಲೈಕ್ ಅಮೇಝಿಂಗ್. ಈಗ ಈವನ್ ಈಗ ನೋಡಿರಿ ನಾ ತೊಯ್ಸ್ಕೊಂಡಿನಿ, ಬಟ್ ಅದರದ್ದು ತಂದೆ ಆದಂತಹದ್ದು ಏನಿರ್ತದೆ ಡಿಸ್ಅಡ್ವಾಂಟೇಜು ಇರ್ತದೆ, ಅಡ್ವಾಂಟೇಜು ಇರ್ತದೆ ಯಾವುದೇ ರೀತಿ ಹೋದ್ರು. ಬಟ್ ನೀವು ಬೈಕ್ ರೈಡಿಂದ ಬರೋದ್ರಿಂದ ಯು ಎಕ್ಸ್ಪೀರಿಯನ್ಸ್ ಮೋರ್. ಬಿಕಾಸ್ ನಿಮಗೆ ಜಾಸ್ತಿ ನೀವು ಲೈಕ್ ನಿಮ್ಮ ಬಾಜುಕನ ಒಂದು ನೀರು ಹರಿಲಿಕ್ಕತ್ತಿದ್ರೆ ನಿಲ್ಬೋದು ನೀವು. ಆ್ಯಂಡ್ ಒಂದೇನೋ ಎಕ್ಸ್ಪೀರಿಯನ್ಸ್ ಲೈಕ್ ನಿಮ್ಮ ಕಣ್ಣಿಂದ ಆಲ್ಮೋಸ್ಟ್ ನೀವೆಲ್ಲ ನೋಡ್ಲಿಕ್ಕತ್ತಿರ್ತೀರಿ. ಕಾರ್ ಒಳಗೆ ಏನಾಗ್ತದೆ, ನೀವು ಯು ವಿಲ್ ಬಿ ಸಿಟ್ಟಿಂಗ್ ಆ್ಯಂಡ್ ನಿಮಗೆ ಒಂದು ವ್ಯೂ ಕಾಣ್ತಿರ್ತದೆ. ಬೈಕ್ ಒಳಗೆ ಇಟ್ಸ್ ಲೈಕ್ ಒಂದು ಸರೌಂಡಿಂಗ್ ವ್ಯೂ ಟೈಪ್. ಸೊ ದಿಸ್ ಈಸ್ ವಾಟ್ ಇಟ್ ಈಸ್. ಆ್ಯಂಡ್ ನಾ ಹೈಲಿ ಪ್ರಿಫರ್ ಮಾಡೋದು ಅಕಸ್ಮಾತ್ ನಿಮ್ಮ ಕಡೆ ಏನಾದರೂ ಚಾನ್ಸ್ ಇದ್ರೆ ದ್ಯಾಟ್ ಬೈಕ್ ರೈಡಿಗೆ ಹೋಗ್ಬೋದು ನೀವು ಅನ್ನೋ ಚಾನ್ಸ್ ಇದ್ರೆ ಗೋ ಫಾರ್ ಇಟ್. ವಿದೌಟ್ ಅ ಸೆಕೆಂಡ್ ಥಾಟ್, ಏನು ವಿಚಾರ ಮಾಡೋದು ಗೋ ಫಾರ್ ಇಟ್. ಬಟ್ ಇಲ್ಲ ನಾವು ಫ್ಯಾಮಿಲಿ ಜೊತೆ ಗ್ರೂಪ್ ಆಫ್ ಫ್ರೆಂಡ್ಸ್ ಇದ್ದೀವಿ ಹಿಂಗೆ ಅಂತಂದ್ರೆ ಬೈಕ್ ಇತ್ತಂದ್ರೆ ಅಗೇನ್ ಗೋ ಫಾರ್ ಇಟ್. ಬಟ್ ಇಲ್ಲ ಕಾರ್ ಅದ ಅಂತಂದ್ರೆ ಯು ಕ್ಯಾನ್. ಬಿಕಾಸ್ ಬೈಕ್ ಇರೋದು ಅಡ್ವಾಂಟೇಜ್ ಏನಂದ್ರೆ ನೀವು ಫಾಲ್ಸ್ ಕೆಳಗೆಲ್ಲ ತೊಗೊಂಡು ಹೋಗ್ಬೋದು, ಗಾಡಿನ ಫೋಟೋಸ್ ತೆಗಿಬೋದು. ಆ್ಯಂಡ್ ನನ್ನ ಜೋಡಿ ಒಬ್ಬರು ಫೋಟೋ ಫ್ರೀಗೆ ಬಂದಿದ್ರು, ತಮ್ಮ ಬೈಕನ್ನು ಫಾಲ್ಸ್ ಕೆಳಗೆ ನಿಲ್ಲಿಸಿ ತೆಗೆಸ್ಕೊಳ್ಳೋದು. ಆ್ಯಂಡ್ ಅವ್ರದ್ದು ಅದು. ಆ್ಯಂಡ್ ಬೈ ದ ವೇ ಲಾಸ್ಟಿಗೆ ಫೋಟೋಸನ್ನು ಹಾಕಿರ್ತೀನಿ, ಚೆಕ್ ಮಾಡೋದನ್ನ ನೆನ್ಪು ಹಾಲಿಕ್ಕೆ ಹೋಗಬೇಡಿ. ಸೊ ಇದಿಷ್ಟು. ಆ್ಯಂಡ್ ಇಲ್ಲಿ ಬಂದ ಕೂಡ ಇವ್ರದ್ದು ಶಾಪ್ ಅದು. ಇವ್ರ ಶಾಪಿಗೆ ಇಲ್ಲಿ ಬಂದಿದ್ವಿ. ಸಚ್ ಅ ನೈಸ್ ಪರ್ಸನ್. ಲೈಕ್ ಅವ್ರು ಹೇಳಿಕತ್ತಿದ್ರು ಇನ್ನೊಂದು ಥಿಂಗ್ ಏನಂತಂದ್ರೆ ವೀಕ್ ಡೇಸ್ ಒಳಗೆ ಬರಲಿಕ್ಕೆ ಟ್ರೈ ಮಾಡಿ. ಬಿಕಾಸ್ ಸ್ಯಾಟರ್ಡೇ ಸಂಡೇ ಸಿಗ್ತದೆ ನಿಮಗೆ ನೋಡಲಿಕ್ಕೆ ವ್ಯೂ. ಬಟ್ ಫೋಟೋಸ್ಗೆ ಏನಾದರೂ ನೀವು ಭಾಳ ಅಂದ್ರೆ ನಿಮ್ದು ಇಂಪಾರ್ಟೆನ್ಸ್ ಕೊಡ್ಲಿಕ್ಕತ್ತಿದ್ರಿ ಅಂತಂದ್ರೆ ಎಸ್ ನೀವೇನಾದರೂ ಡಿಸ್ಟ್ರಾಕ್ಟ್.
ಸೊ ನೀವೇನಾದರೂ ಫೋಟೋಸಿಗೆ ಇಂಪಾರ್ಟೆನ್ಸ್ ಕೊಡ್ಲಿಕ್ಕತ್ತಿದ್ರೆ ಮೇ ಬಿ ಸ್ಯಾಟರ್ಡೇ ಸಂಡೇ ನಿಮಗೆ ಚೂರು ಸಿಗ್ಲಿಕ್ಕಿಲ್ಲ, ಬಿಕಾಸ್ ಹಿಂದೆ ಯಾರಾದರೂ ಒಬ್ರು ಬಂದೇ ಇರ್ತಾರೆ ಆ ಟೈಪ್ ಇರ್ತದೆ. ಬಟ್ ಇಲ್ಲ, ಲೈಕ್ ವಿ ಲೈಕ್ ಟು ಸಿ ಇನ್ ಇಟ್ಸ್ ನ್ಯಾಚುರಲ್ ಫಾರ್ಮ್, ಲೈಕ್ ಯಾರ್ದು ಕೂಗಾಟ್ ಗೀಗಾಟ್ ಏನೂ ಇರಲಾರ್ದು ಶಾಂತಂಗಂತಂದ್ರೆ ಐ ಪ್ರಿಫರ್ ವೀಕ್ ಡೇಸ್ ಒಳಗೆ. ಅದು ಮಾರ್ನಿಂಗ್ ನೀವು 9 to 12 ಅನ್ನೋದ್ರೊಳಗೆ ಬರಬೇಕು, ಇರ್ಲಿಕ್ಕಂದ್ರೆ ಅಗೇನ್ ಭಾಳ ರಶ್ ಆಗ್ತದೆ, ಭಾಳ ರಶ್ ಆಗ್ತದೆ. ಸೊ ಯಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಇಲ್ಲಿಂದ ಸೀದಾ ಬೆಳಗಾವಿ ಒಳಗೆ ಸ್ವಲ್ಪ ಏನಾದರೂ ತಿಂತೀವಿ, ಬಿಕಾಸ್ ಇಲ್ಲಿಂದ ಅಲ್ಲಿಗೆ ಹೋಗಲಿಕ್ಕೆ ಆಲ್ಮೋಸ್ಟ್ 1 hour ಜರ್ನಿ. ನೋಡ್ತೀವಿ ಅಲ್ಲಿ ಬೆಳಗಾವಿ ಅಥವಾ ಧಾರವಾಡ, ಒಟ್ಟು ಒಂದೇನಾದರೂ ಲೈಟಂಗೆ ತಿಂದು ಮನೆಗೆ ಹೋಗೋದದ. ಸೊ ಈಗ ಆಲ್ಮೋಸ್ಟ್ 3 ಗಂಟೆ ಆಗ್ಲಿಕ್ಕೆ ಬಂದು 3:30 ಆಗ್ಲಿಕ್ಕೆ ಬಂತ. ಅಂದ್ರೆ ಈ ಜಾಗ ಬಿಟ್ಟು ಹೋಗೋ ಮನಸ್ಸಿಲ್ಲ, ಬಿಕಾಸ್ ಅಷ್ಟು ಚಂದದ ಜಾಗ. ಅಡ್ಡಾಡಿ ಮಸ್ತ್ ಹಂಗೆ ಮಾನ್ಸೂನ್ ರೈಡ್ ಮಾಡಿ, ಮಾನ್ಸೂನ್ ಒಳಗೆ ಹೊಸ ವಾಟರ್ ಫಾಲ್ಸ್ ನೋಡಿ ಇರೋದೊಂದೇ ಲೈಫ್. ಲೆಟ್ಸ್ ಟ್ರಾವೆಲ್. ಓಕೆ, ಸೊ ಯಾ, ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತು ಹೊಸ ವಿಡಿಯೋ ಒಳಗೆ ಸಿಗೋಣ ಅಂತ. ಹರ ಹರ ಮಹಾದೇವ್. ಬಾಯ್.